नमस्कार, आप देख रहे हैं सी न्यूज भारत और मैं हूं आपके साथ ज्योति श्रीवास्तव। खबर कर्नाटक के बेलगाम से है, जहां 12 जनवरी को सना पीयू कॉलेज की इमारत का शिलान्यास होना है। इस साल लगभग कम से कम 7 छात्रों को सना कोचिंग सेंटर से एमबीबीएस में सफलता दिलाने का संकल्प लिया गया है। अथनी तहसील के अपने कचहरी में प्रेस मीट कर सना पीयू कॉलेज के संस्थापक खलील बागवान ने कहा कि 2015 से अथनी तहसील में हम सना कोचिंग क्लासेस सेंटर चलाते आ रहे हैं। हमारे सेंटर से हर साल 4 से 5 लोग एनहा से सफलता प्राप्त कर एमबीबीएस में सिलेक्ट होते रहे हैं। हमने संकल्प लिया है, आने वाले दिनों में लोगों को और भी अच्छी शिक्षा देकर उन्हें एक कामयाब व्यक्ति के रूप में तराशेंगे। इस दौरान संस्था के संस्थापक खलील बागवान, खालिद बागवान, प्रकाश लड़गी, अब्दुल अजीज मूला सहित अन्य लोग मौजूद रहे। बी ಮೆಕ್ಯಾನಿಕಲ್ ಫ್ರಮ್ MS ರಾಮಯ್ಯ ಕಾಲೇಜ್ ಇಂಜಿನಿಯರಿಂಗ್ ಅನ್ನು ಮುಗಿಸಿ 2015ರಲ್ಲಿ ಸನಾ ಕೋಚಿಂಗ್ ಕ್ಲಾಸಸ್ ಅನ್ನು ಪ್ರಾರಂಭ ಮಾಡಿದೆ. ಅದಾದ ನಂತರ 2015ರಿಂದ 2023ರವರೆಗೆ ಎವ್ರಿ ಇಯರ್ 4-5 ವಿದ್ಯಾರ್ಥಿಗಳಿಗೆ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಡ್ಮಿಷನ್ನ ಹುಡುಕುತ್ತಾ ಬಂದಿದ್ದೀವಿ. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ವಿಷಯ ಪ್ರತಿನಿತ್ಯ ಕಾಡುತ್ತಿದ್ದು, 2014ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದಿಂದ ನೀಟ್ ಎಕ್ಸಾಮನ್ನು ಕಂಪಲ್ಸರಿ ನ್ಯಾಷನಲ್ ಲೆವೆಲ್ ಮಾಡಿದ್ದು ಫಾರ್ ಮೆಡಿಕಲ್ ಎಂಟ್ರೆನ್ಸ್, ಮೆಡಿಕಲ್ ಫೀಲ್ಡ್ ಹೋಗಲಿಕ್ಕೆ. ಹಳ್ಳಿಯಲ್ಲಿ ಅಥವಾ ತಾಲೂಕು ಪ್ಲೇಸಲ್ಲಿ ಅದರ ವ್ಯವಸ್ಥೆಗಳು ಇರಲಿಲ್ಲ. ಆ ವಸ್ತು ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಕಾಡುತ್ತಿತ್ತು. 2015ರಿಂದ 2023ರವರೆಗೆ ಅತ್ನಿಯಲ್ಲಿ ಕಲಿತು ಯಾವುದೂ ವಿದ್ಯಾರ್ಥಿ MBBSಗೆ ಸೆಲೆಕ್ಟ್ ಆಗಿಲ್ಲ. ಆದರೆ 2022-23ರಲ್ಲಿ ನಮ್ಮ ಸನಾ ಕೋಚಿಂಗ್ ಕ್ಲಾಸಸ್ಸಿಂದ 3 ವಿದ್ಯಾರ್ಥಿಗಳು 500+ ಮಾರ್ಕ್ಸ್ಗಳನ್ನು ತಗೊಂಡಿದ್ದಾರೆ. ಅದರಲ್ಲಿ 2 ವಿದ್ಯಾರ್ಥಿಗಳು MBBS ಸೆಲೆಕ್ಷನ್ ಆಗಿದ್ದಾರೆ. ಒಂದು ಚಿನ್ಮಯ್ ಪೂಜಾರಿ 546 ಮಾರ್ಕ್ಸ್ಗಳನ್ನು ತಗೊಂಡು ಚಿತ್ರದುರ್ಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನನ್ನು ಪಡೆದಿರುತ್ತಾನೆ. ಎರಡನೇದು ಆದರ್ಶ್ ಉಗಾರಿ 543 ಮಾರ್ಕ್ಸ್ಗಳನ್ನು ಪಡೆದು ನಿಜಲಿಂಗಪ್ಪ ಬಾಗಲಕೋಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗಳನ್ನು ತಗೊಂಡಿರುತ್ತಾರೆ. ಈ ವರ್ಷ ನಮ್ಮ ಕೋಚಿಂಗ್ ಕ್ಲಾಸಸ್ಸಿಂದ 7 ವಿದ್ಯಾರ್ಥಿಗಳನ್ನು MBBS ಕಳಿಸ್ತೀವಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಈ ಪ್ರೆಸ್ ಮೀಟ್ ಕರೆಯುವ ಮೂಲ ಉದ್ದೇಶ, ನಾವು ಏನು ಸನಾ ಕೋಚಿಂಗ್ ಕ್ಲಾಸಸ್ ಇದ್ದೀವಿ ಅದನ್ನು ಈಗ ಸನಾ PU ಕಾಲೇಜನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಹೊಂಟಿದ್ದೀವಿ. ಆ ಪರಿವರ್ತನೆಯ ಫಸ್ಟ್ ಪ್ರೋಗ್ರಾಮ್ ಅಡಿಗಲ್ಲು ಸಮಾರಂಭವನ್ನು ಇಟ್ಟುಕೊಂಡು, ಈ ಅಡಿಗಲ್ಲು ಸಮಾರಂಭಕ್ಕೆ ಅಧ್ಯಕ್ಷರನ್ನಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಲಕ್ಷ್ಮಣ್ ಸವದಿಯವರು, ex-DCM ಸಾಹೇಬರು ಹಾಗೂ ಜನಪ್ರಿಯ ಶಾಸಕರು ಅತ್ನಿ ಅವರನ್ನು ಅಧ್ಯಕ್ಷತೆಯನ್ನು ಕೊಟ್ಟು 2 ಜನಗಳನ್ನು ಮುಖ್ಯ ಅತಿಥಿಗಳನ್ನಾಗಿ ಕರೆ ಮಾಡಿದ್ದೀವಿ. ಒಂದು ಡಾಕ್ಟರ್ ಅಬ್ದುಲ್ ಕದೀರ್ ಸರ್, ಶಾಹೀನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೀದರ್, ಇದು ಸಂಸ್ಥಾಪಕರು. ಅವರು ಕಾಲೇಜಿಂದ ಪ್ರತಿ ವರ್ಷ 500 MBBS ಸೀಟ್ಗಳನ್ನು ಕೊಡ್ತಾ ಇದ್ದಾರೆ. ಎರಡನೇದು ಮುಖ್ಯ ಅತಿಥಿಯನ್ನಾಗಿ ನಾವು ಕರೆ ಮಾಡಿದ್ದು ಭಲಂಗೋಡ್ ಕಾಗಿ. ನಮ್ಮೆಲ್ಲರಿಗೆ ಭಲಂಗೋಡ್ ಕಾಗಿ ಅನ್ನೋಕ್ಕಿಂತ ರಾಜು ಕಾಗಿ ಅಂತ ಜನಪ್ರಿಯರಾಗಿದ್ದಾರೆ. ಕಾಗವಾಡಿನ ಜನಪ್ರಿಯ ಶಾಸಕರು. ಹಾಗೆ ಅತಿಥಿಗಳನ್ನಾಗಿ ನಾವು ಮಾನೀಪ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿಯವರು, ಮೋಟಿಗೆ ಮಠ ಅತಿಥಿ, ಮುಫ್ತಿ ಹಬೀಬುಲ್ಲಾ ಕಾಸ್ಮಿ, ಮೌಲಾನಾ ಅಬ್ಬಾಸ್ ಹಾಗೂ ಮಾನೀಪ ಶ್ರೀ ಗುರುಲಿಂಗ ಸ್ವಾಮೀಜಿ ಅಕ್ಕಿಮಠ ಅಡಗಿ, डोंगरगांव ex-MLA अत्नी, श्री इद्रिस नायकवाड़ी, महाराष्ट्र स्टेट प्रेसिडेंट माइनॉरिटी सेल राष्ट्रवादी कांग्रेस, श्री श्रीपाद डी जलरे DYSP अत्नी, श्री अरशद हुसैन गद्याल, श्री गजानन मंसूरी, SK उड्डाळे, यूनुस मुल्ला, रावसाब ಐವಳೆ ಹಾಗೂ LN ಬನಜ್ವಾಡ್ ಸರ್ ಇವರಿಗೆ ಕರೆ ಮಾಡಿ ಈ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳುವುದೇನೆಂದರೆ, ಅಥಣಿಯ ಸಮಸ್ತ ನಾಗರಿಕರಿಗೆ ಜನವರಿ 12, 2024ರಂದು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ SBI ಬ್ಯಾಂಕ್ ಹಿಂದ್ಗಡೆ
ಸನಾ ಪದವಿ ಪೂರ್ವ ಕಾಲೇಜಿನ ಅಡಿಗಲ್ಲು ಸಮಾರಂಭ ಹಾಗೂ 2022-23 ಸಾಲಿನಲ್ಲಿ MBBS ಹಾಗೂ BAMS ಹಾಗೂ BHMS ಹಾಗೂ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ಇಟ್ಟಿದ್ದೀವಿ. ನಿಮ್ಮೆಲ್ಲರ ಪತ್ರಿಕಾ ಮಿತ್ರದ ಪರವಾಗಿ ನಿಮ್ಮ ಪತ್ರಿಕಾ ಮಿತ್ರರಿಂದ ಆತ್ಮೀಯ ಜನರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ವಿ, ಈ ಫಂಕ್ಷನ್ಗೆ ಬಂದು ಈ ಫಂಕ್ಷನನ್ನು ಸಕ್ಸಸ್ಫುಲ್ ಆಗಿ ಮಾಡಬೇಕಾಗಿ ವಿನಂತಿ. बेलगाम कर्नाटक से सीनू संवाददाता जब्बार चिंचली की रिपोर्ट। फिलहाल इस खास खबर में बस इतना ही। देश दुनिया की बाकी खबरों को जानने के लिए आप देखते रहिए सी न्यूज़ भारत।